ವರ್ಚಸ್ ಯೋಗ ಸೆಂಟರಲ್ಲಿ ಯಾವೆಲ್ಲ ತರಬೇತಿಗಳು ಇವೆ? ವರ್ಚಸ್ ಯೋಗ ಸೆಂಟರ್ ಅಂತ ನಾವು ಈಗ ಬೆಂಗಳೂರಿನ ಪ್ರತಿಷ್ಠ ಬಡಾವಣೆಯಾದಂಥ ಬಸವೇಶ್ ನಗರದಲ್ಲಿ ಮಾಡಿದ್ದೀವಿ. ಇಲ್ಲಿ ಆ, ನಾವು ನಮ್ಮ ಈ ಒಂದು ಸಂಸ್ಥೆಯಲ್ಲಿ ಈ ವರ್ಚಸ್ ಯೋಗ ಕೇಂದ್ರದಲ್ಲಿ ಯೋಗ ಅಭ್ಯಾಸದ ಜೊತೆಯಲ್ಲಿ ಯೋಗಕ್ಕೆ ಸಂಬಂಧಪಟ್ಟಂಥ ಕೋರ್ಸ್ಗಳನ್ನು ನಡೆಸ್ತಾ ಇದ್ದೀವಿ. ಅದು ಯಾವ್ಯಾವ ಕೋರ್ಸು ಅಂದರೆ ಸರ್ಟಿಫಿಕೇಟ್ ಕೋರ್ಸ್ ಇನ್ ಯೋಗ, ಡಿಪ್ಲೊಮೊ ಇನ್ ಯೋಗ, PG ಡಿಪ್ಲೊಮೊ ಇನ್ ಯೋಗ ಆ್ಯಂಡ್ MSc ಇನ್ ಯೋಗ ಅಂತ. ಈ ಸರ್ಟಿಫಿಕೇಟ್ ಕೋರ್ಸು ಏನಪ್ಪ ಅಂದರೆ ಇದು ಒಂದು 6 ತಿಂಗಳು ಕೋರ್ಸ್ ಇರುತ್ತೆ. 6 ಮಂತ್ಸಲ್ಲಿ ಇದು ಬೇಸಿಕ್ ಕೋರ್ಸ್. ಈ ಬೇಸಿಕ್ ಕೋರ್ಸನ್ನು 6 ಮಂತ್ಸಲ್ಲಿ ಅವರಿಗೆ ಸರಳವಾಗಿ ಅತ್ಯಂತ ಸುಲಲಿತವಾಗಿ ಯೋಗ ಅಂದರೆ ಏನು, ಅದರ ಹಿನ್ನೆಲೆ ಏನು, ದ ಹಿಸ್ಟ್ರಿ ಆಫ್ ಯೋಗ, ದೆನ್ ದ ಪರ್ಪಸ್ ಆಫ್ ಯೋಗ, ಹೌ ಯೋಗ ವಿಲ್ ಕ್ಯೂರ್ ಡಿಸೀಸಸ್ ಆ್ಯಂಡ್ ಯೋಗ ಥೆರಪಿ, ಮತ್ತು ನಮ್ಮಲ್ಲಿರುವಂತಹ ಪಂಚಪ್ರಾಣಗಳು, ಪಂಚೇಂದ್ರಿಯಗಳು, ಇದ್ರ ಬಗ್ಗೆ ಎಲ್ಲ ನಾವು ಪರಿಪೂರ್ಣವಾಗಿ ಒಂದು ಮಾಹಿತಿಯನ್ನು ಕೊಟ್ಟು ಅವ್ರಿಗೆ ತಿಳಿಸ್ಕೊಡ್ತೇವೆ. ಇದು 6 ತಿಂಗಳು ಕೋರ್ಸು. ಎರಡನೇದಾಗಿ ಡಿಪ್ಲೊಮೊ ಕೋರ್ಸ್ ಅಂತ. ಇದಕ್ಕೆ ಮಿನಿಮಮ್ ಕ್ವಾಲಿಫಿಕೇಷನ್ PUC ಆಗಿರಬೇಕು. ಈ ಡಿಪ್ಲೊಮೊ ಕೋರ್ಸಲ್ಲಿ ಏನಪ್ಪ ಇದೆ ಅಂದರೆ ಇನ್ನು ಸ್ವಲ್ಪ ಆಗಿ ಸರ್ಟಿಫಿಕೇಟ್ ಕೋರ್ಸ್ಗಿಂತ ಹೆಚ್ಚು ಒಂದು ಥಿಯರಿಟಿಕಲ್ ಆಗಿರುತ್ತೆ. 3 ಪೇಪರ್ ಇರುತ್ತೆ ಥಿಯರಿ, ಅದಾದಮೇಲೆ ಪ್ರಾಕ್ಟಿಕಲ್ಸ್ ಇರುತ್ತೆ. ಇಲ್ಲಿ ಬಹಳ ವಿಚಾರಗಳನ್ನು ನಾವು ತಿಳಿಸ್ಕೊಡ್ತೀವಿ. ಯಾವ ರೀತಿ ಯೋಗವನ್ನು ಹೇಳ್ಕೊಡ್ಬೇಕು ಅಂದರೆ ಪಬ್ಲಿಕ್ಗೆ, ಅಥವಾ ಇವರು ಯೋಗ ಕ್ಲಾಸಸನ್ನು ಓಪನ್ ಮಾಡ್ಕೊಳ್ಳಲಿಕ್ಕೆ ಅವರಿಗೆ ಅದನ್ನೆಲ್ಲ ಪ್ರಿಪ್ರೇಷನ್ ಮಾಡ್ತೀವಿ. ಅದರಲ್ಲಿ ಇನ್ನೂ ಉನ್ನತದ್ದು ಅಂತ ಹೇಳಿದ್ರೆ ಹೈಯರ್ ಎಜುಕೇಷನ್ ಅಂದರೆ ಆಫ್ಟರ್ ಡಿಗ್ರಿ ಗ್ರ್ಯಾಜುಯೇಷನ್ ಆದಮೇಲೆ PG ಡಿಪ್ಲೊಮೊ ಅಂತಿದೆ. ಇದು 1 ವರ್ಷದ ಕೋರ್ಸು. ಈ PG ಡಿಪ್ಲೊಮೊದಲ್ಲಿ ನೀವು ಹೆಚ್ಚು ಇದರ ಬಗ್ಗೆ ಆಳವಾಗಿ ಅಧ್ಯಯನ ಮಾಡ್ಬೋದು. ಯೋಗದ ಅಂದರೆ ಏನು, ಯೋಗದ ಒಂದು ಅದರ ಉಗಮ ಮತ್ತು ಯೋಗದಿಂದ ಏನೇನು ಪ್ರಯೋಜನಗಳಿದೆ, ಯೋಗ ಥೆರಪಿ ಅಂದರೆ ಏನು, ಸೊ ಇದ್ರ ಬಗ್ಗೆ ಎಲ್ಲ ಪರಿಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀವಿ. ಇದು 1 ವರ್ಷದ ಕೋರ್ಸ್ ಆಗಿರುತ್ತೆ. ಇನ್ನು MSc ಯೋಗ ನೀವು ಯಾವುದಾದ್ರೂ ಒಂದು ಸರ್ಟಿಫಿಕೇಟ್ ಕೋರ್ಸೋ, ಡಿಪ್ಲೊಮೊ ಕೋರ್ಸೋ, PG ಡಿಪ್ಲೊಮೊ ಕೋರ್ಸೋ ಮಾಡಾದಮೇಲೆ MSc ಯೋಗ ಮಾಡ್ಬೋದು. ಯಾಕಂದರೆ ಬೇಸಿಕ್ಸ್ ನಿಮಗೆ ಯೋಗದ ಬಗ್ಗೆ ಗೊತ್ತಿರಬೇಕು. ಅದಾದಮೇಲೆ MSc ಇದು 2 ವರ್ಷದ ಕೋರ್ಸ್ ಆಗಿರುತ್ತೆ. ಒಟ್ಟು 4 ಸೆಮಿಸ್ಟರ್ಸ್ ಇರುತ್ತೆ. ಸರ್ಟಿಫಿಕೇಟ್ ಕೋರ್ಸು 6 ಮಂತ್ಸ್ ಇರುತ್ತೆ. ಅದಕ್ಕೆ ಮಿನಿಮಮ್ ಕ್ವಾಲಿಫಿಕೇಷನ್ PUC. ಡಿಪ್ಲೊಮೊ ಕೋರ್ಸು 1 ವರ್ಷ, ಅದಕ್ಕೆ ಮಿನಿಮಮ್ ಕ್ವಾಲಿಫಿಕೇಷನು PUC ಆ್ಯಂಡ್ ಈಕ್ವಲೆಂಟ್. PUC ಅಥವಾ ಈಕ್ವಲೆಂಟ್ ಯಾವುದಾದ್ರೂ ಆಗಿರ್ಬೋದು. ಹಾಗೆ PG ಡಿಪ್ಲೊಮೊಗೆ ಎನಿ ಡಿಗ್ರಿ, ಯಾವುದಾದ್ರೂ ಡಿಗ್ರಿ ಒಂದು ಪದವಿಯನ್ನು ಪಡ್ಕೊಂಡಿರಬೇಕು. ಮತ್ತು MSc ಯೋಗಗೆ ಈ ಯೋಗ ವಿದ್ಯೆಯಲ್ಲಿ ಯಾವುದಾದ್ರೂ ಒಂದು ಕೋರ್ಸನ್ನು ಮಾಡ್ಕೊಂಡಿರಬೇಕು. ಮತ್ತು ಅವ್ರದ್ದು ಗ್ರ್ಯಾಜುಯೇಷನ್ ಅಂದರೆ ಯಾವುದಾದ್ರೂ ಒಂದು ಗ್ರ್ಯಾಜುಯೇಷನು ಆಗಿರಬೇಕು. ಅವರು ಅದಕ್ಕೆ ಎಲಿಜಿಬಲ್ ಆಗ್ತಾರೆ. ಸೊ ಇದು ನಮ್ಮ ವರ್ಚಸ್ ಯೋಗ ಮತ್ತು ವೆಲ್ನೆಸ್ ಸೆಂಟರ್ನಲ್ಲಿ ನಡೆಯುವಂಥ ಕಾರ್ಯಕ್ರಮಗಳು. ಇದ್ರ ಜೊತೆಗೆ ನಾವು ವಾಸ್ತುಶಾಸ್ತ್ರದ ಬಗ್ಗೆ ಮತ್ತು ಬೇರೆ ಬೇರೆ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ, ಈಗ ಪ್ರಸ್ತುತ ವಿದ್ಯಮಾನಗಳ ಬಗ್ಗೆ ನಾವು ತಿಳಿಸ್ಕೊಡ್ತೇವೆ. ಅದಕ್ಕೆ ಬೇಕಾದಂಥ ಪರಿಪೂರ್ಣವಾದ ಒಂದು ವಿಚಾರಗಳನ್ನು, ಸಂಕಿರಣಗಳಿರ್ತವೆ. ಅದೇ ರೀತಿ ಇಲ್ಲಿನ ಒಂದು ದೈವಿಕ ಚಿಂತನೆಗಳು ಇರ್ತವೆ. ಸೊ ಅವೆಲ್ಲ ನೀವು ಪಡ್ಕೊಳ್ಬೋದು.